ಇಲ್ಲ, ತೀರ್ಮಾನ ಏನ್ ಬರುತ್ತೆ ಕಾದ್ ನೋಡೋಣ. ಅಲ್ಲಲ್ಲ, ಕಾದ್ ನೋಡ್ಬೇಕು. ಜಡ್ಜ್ಮೆಂಟ್ ಅನ್ನ ನಾವ್ ಹೆಂಗೆ ಪ್ರೆಡಿಕ್ಟ್ ಮಾಡಕ್ಕಾಗುತ್ತೆ? ಜಡ್ಜ್ಮೆಂಟ್ ಅನ್ನ ಪ್ರೆಡಿಕ್ಟ್ ಮಾಡಕ್ ಆಗೋದಿಲ್ಲ. ಬರ್ಲಿ ಜಡ್ಜ್ಮೆಂಟ್ ಬರ್ಲಿ. ಸಾಯಂಕಾಲದೊಳಗಾಗಿ ನಮ್ಗೆ ಏನಾದ್ರೂ ಮಾಹಿತಿಗಳು ಸಿಕ್ಕಿದ್ರೆ ಅದಕ್ಕೆ ಏನು ಅನ್ನೋದನ್ನ ತಿಳಿಸ್ಬೋದು. ಇಂಟರ್ನಲ್ ಪಾಲಿಟಿಕ್ಸ್, ಸ್ಟೇಟ್ ಪಾಲಿಟಿಕ್ಸ್ ಮೇಲೆ ಇಂಪ್ಯಾಕ್ಟ್ ಮಾಡ್ತಾ ಇದೆ. ಜಟಾಪಟಿ ಏನಿಲ್ಲ. ಅವರು ಕಾಂಗ್ರೆಸ್ ಪಕ್ಷದ ಕಚೇರಿ ಕಟ್ಟೋದ್ರ ಬಗ್ಗೆ ಅವರು ನಾನು ಹಣ ಕೊಟ್ಟಿದ್ದೇನೆ, ನನ್ನ ಹೆಸರು ಹೇಳಿ ಯಾಕೆ ಬರೀ ಒಬ್ರಿಬ್ಬರ ಹೆಸರು ಹೇಳ್ತೀರಾ ಅಂತ ಅವ್ರು ಹೇಳಿದ ಅಷ್ಟೇ, ಬಿಟ್ರೆ ಬೇರೆ ಏನಿಲ್ಲ. ಒಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ, ಯಾರು ಬಿಹಾರ್ ಮೂಲದವನು. ಆತನ ಹಿಂದೆ ಬೇರೆಯವರೇ ಇದ್ದಾರೆ ಅಂತ ಅಭಿಮಾನಗಳನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಯಾರು ಕೂಡ ಭೇಟಿ ಆಗಿಲ್ಲ. ನೋಡಿ, ಒಬ್ಬ ಕಟ್ ಮಾಡಿ ಕತ್ತರಿಸಿದವನು, ಒಬ್ಬ ಕೆಚ್ಚಲು ಕುಯ್ದವನು ಒಬ್ಬ ಅಂತ ಹೇಳಿ ಅವನನ್ನ ಅರೆಸ್ಟ್ ಮಾಡಿದ್ದಾರೆ. ಅವನ ಹೊರ ರಾಜ್ಯದವನು ಅಂತ ಹೇಳಿ ಅವನ ಮೇಲೆ ಈಗಾಗಲೇ ಅವನ್ನ ಅರೆಸ್ಟ್ ಮಾಡಿ ಅವನ ಮೇಲೆ ಕ್ರಮ ತಗೊಳ್ತಾ ಇದ್ದಾರೆ. ಒಂದು ವೇಳೆ ಆ ರೀತಿ ಏನಾದರೂ ಇತ್ತು ಅಂದ್ರೆ ಅದನ್ನು ಆ ಆ್ಯಂಗಲ್ನಲ್ಲಿ ಏನಾದರೂ ಇನ್ವೆಸ್ಟಿಗೇಟ್ ಮಾಡಬೇಕು ಅನ್ನೋದಿದ್ರೆ ಪೊಲೀಸ್ನವ್ರು ಮಾಡ್ತಾರೆ. ಯಾರಾದರೂ ಹಿಂದೆ ಇದ್ದಾರಾ, ಅವನಿಗೆ ಹೇಳ್ಕೊಟ್ಟು ಮಾಡಿಸಿದಾರಾ ಅಥವಾ ಅವನೇ ಮಾಡಿದ್ದಾನ, ಇದೆಲ್ಲವನ್ನು ಕೂಡ ಇನ್ವೆಸ್ಟಿಗೇಷನಲ್ಲಿ ಬರುತ್ತೆ. ಬಂದಂಥ ಸಂದರ್ಭದಲ್ಲಿ ಅಕಸ್ಮಾತ್ ಯಾರಾದರೂ ಅವನಿಗೆ ಫೋರ್ಸ್ ಮಾಡಿ ಅಥವಾ ಸಹಕಾರ ಮಾಡಿದ್ದಿದ್ರೆ ಅವ್ರನ್ನೂ ಅರೆಸ್ಟ್ ಮಾಡ್ತಾರೆ, ಅವ್ರ ಮೇಲೂ ಕ್ರಮ ತಗೊಳ್ತಾರೆ. ನೋಡ್ರಿ, ಯಾರೋ ಇಷ್ಟಕ್ಕೆ ಬಂದಿದ್ದೆಲ್ಲ ಮಾತಾಡಿದ್ರೆ ನಾವು ಅದಕ್ಕೆ ಉತ್ತರ ಕೊಡಕ್ಕಾಗೋದಿಲ್ಲ. ಯಾರು ಕಾಂಗ್ರೆಸ್ನವ್ರು ಮಾಡಿದ್ರು? ನಾನು ಹೇಳ್ತೀನಪ್ಪ, BJP ಅವರೇ ಅದಕ್ಕೆ ಸಹಕಾರ ಮಾಡಿದ್ದಾರೆ ಅಂತ ಆಗುತ್ತಾ? ಅದೆಲ್ಲ ಸುಮ್ಮನೆ ಏನೋ ಮಾತಾಡಬೇಕು ಅಂತ ಮಾತಾಡಿ ರಾಜಕೀಯ ಎಲ್ಲದರಲ್ಲೂ ರಾಜಕೀಯ ಮಾಡಕ್ ಹೋದ್ರೆ ಅದು ಜನನೇ ಗಮನಿಸ್ತಾರೆ. ಅದನ್ನ ಜನ ಗಮನಿಸೋದಿಲ್ವಾ ಇದನ್ನೆಲ್ಲ? ಅದೆಲ್ಲ ಓಕೆ, ಥ್ಯಾಂಕ್ ಯು. KPSC ಎಕ್ಸಾಮ್ ಸರ್, ಒಂದ್ ವಾರ ಡಿಫರೆನ್ಸ್ ಆಗಿದೆ. 19ನೇ ತಾರೀಕು ಮತ್ತು 25ನೇ ತಾರೀಕು ಕಂಟಿನ್ಯೂ ಮಾಡಬಹುದಿತ್ತು, ಒಂದ್ ವಾರ ಎದಕ್ಕೆ ಅಂತ. ಅವರು ನೋಡಿ, ಅವ್ರಿಗೇನ್ ಸಮಸ್ಯೆ ಇದೆಯೋ ಗೊತ್ತಿಲ್ಲ ನಮ್ಗೆ. ಕೆಲವು ಸಂದರ್ಭದಲ್ಲಿ ಪ್ರಶ್ನೆ ಪತ್ರಿಕೆಗಳು ಸರಿ ಮಾಡೋದಕ್ಕೆ ಅಥವಾ ಕೆಲವು ಸಂದರ್ಭದಲ್ಲಿ ಆ ಸಿಸ್ಟಮ್ ಎಕ್ಸಾಮಿನೇಷನ್ ಮಾಡಬೇಕು ಅಂತಂದ್ರೆ ನೂರಾರು ವಿಚಾರಗಳಿರುತ್ತೆ. ಎಲ್ಲ ಕಡೆ ಈಗ ಶಾಲಾ ಕಾಲೇಜುಗಳಲ್ಲಿ ಮಾಡ್ತಾರೆ, ಅಲ್ಲಿ ಅವರು ಕೊಡಬೇಕಲ್ಲ, ಅಲ್ಲಿ ಮಕ್ಕಳಿಗೆ ರಜೆ ಕೊಡಬೇಕು ಅಥವಾ ರಜೆದಿಂದಲೇ ಇವ್ರು ಎಕ್ಸಾಮ್ ಮಾಡಬೇಕು. ಸೋ ಮೆನಿ ಥಿಂಗ್ಸ್ ಆರ್ ದೇರ್. ಅದಕ್ಕೆ ಅವ್ರು ಮಾಡ್ಕೊಂಡಿರ್ತಾರೆ. ಅದಕ್ಕೆ ಅದೆಲ್ಲ ನಾವು ಹೇಳಕ್ಕಾಗೋದಿಲ್ಲ, ಅದು ಅವ್ರಿಗೆ ಬಿಟ್ಟಿರೋದು, ಅಥಾರಿಟಿಗೆ ಬಿಟ್ಟಿರೋದು ಇವರೇ. ಥ್ಯಾಂಕ್ ಯು.